ಅಲ್ಲೇ ಎಚ್ಚರದ ಕಣ್ಣು. ಎಲ್ಲಿ ಕ್ರಿಮಿನಲ್ಸ್ ಇರ್ತಾರೋ ಅಲ್ಲೇ ನಮ್ಮ ಕ್ಯಾಮೆರಾ. ಕ್ರೈಮ್ ಲೋಕದಲ್ಲಿ ಈ ದಿನ ಕೋಲಾಹಲ ಎಬ್ಬಿಸಿದವರು ಯಾರು, ಯಾರ ಹೆಸರಲ್ಲಿದೆ ಇವತ್ತಿನ ವಾರಂಟ್? ಆ ಪಾಪಿಷ್ಟ ಪೇ ಮಾಡಿದ್ದು ಜಸ್ಟ್ 12 ರೂಪಾಯಿ. ಒಂದು ಸಿಗರೇಟ್ ಹಣ ಕೊಟ್ಟು ಬೆಲೆ ಬಾಳೋ ಮೊಬೈಲ್ ಅನ್ನ ಎಗರಿಸೋಕೆ ಪ್ಲಾನ್ ಮಾಡಿದ್ದ. ಆದ್ರೆ ಹಿಂಬಾಲಿಸಿಕೊಂಡು ಬಂದಿದ್ದಾತ ಮನೆ ನೋಡಿ ಪ್ಲಾನ್ ಅನ್ನ ಚೇಂಜ್ ಮಾಡಿದ್ದಾನೆ. ಬರೀ 2 ಗಂಟೆ ಎಂಥ ಕ್ರಿಮಿನಲ್ ಸ್ಕೆಚ್ ಹಾಕಿದ್ದ ಅಂದ್ರೆ ಹೋಗಿದ್ದು 2 ಪ್ರಾಣ. ಇನ್ನು ಚರಂಡಿ ಹುಳ ಪೊಲೀಸರಿಗೆ ಸಿಕ್ಕಿದ್ದೇ ರೋಚಕ. ಏಪ್ರಿಲ್ 8ನೇ ತಾರೀಕು ಬೆಳಗ್ಗೆ ಇಡೀ ಬೆಂಗಳೂರು ನಡುಗಿ ಹೋಗಿತ್ತು. ಪುಟ್ಟೇನಹಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನ ಜೆಪಿ ನಗರ 7ನೇ ಹಂತದಲ್ಲಿರೋ ಮನೆಯೊಂದರಲ್ಲಿ ಇಬ್ಬರ ಕೊಲೆಯಾಗಿ ಹೋಗಿತ್ತು. ರಾತ್ರಿ ಮನೆಗೆ ಬಂದಿದ್ದ ರಾಕ್ಷಸ ಬರ್ಬರವಾಗಿ ಇಬ್ಬರನ್ನು ಕೊಂದು ಹಾಕಿದ್ದ. ಮನೆ ಒಳಗೆ ಕಾಲಿಡ್ತಿದ್ದಂತೆ ವ್ಯಕ್ತಿಯೊಬ್ಬ ಕತ್ತು ಕೊಯ್ದ ಸ್ಥಿತಿಯಲ್ಲೇ ಕೊಲೆಯಾಗಿದ್ದ. ಬೆಡ್ರೂಮ್ನಲ್ಲಿ ಅದೇ ಸ್ಥಿತಿಯಲ್ಲಿ 73 ವರ್ಷದ ವೃದ್ಧೆ ಶವವಾಗಿದ್ರು. ಬೆಳಗ್ಗೆ ಮನೆ ಕೆಲಸದವರು ಬಂದು ನೋಡಿ ಪೊಲೀಸರಿಗೆ ವಿಚಾರ ತಿಳಿಸಿದ್ದಾರೆ. ಅದೇ ಕ್ಷಣದಲ್ಲಿ ಪುಟ್ಟೇನಹಳ್ಳಿ ಪೊಲೀಸರು ಸೇರಿದಂತೆ ಹಿರಿಯ ಅಧಿಕಾರಿಗಳೆಲ್ಲ ಸ್ಪಾಟ್ಗೆ ಬಂದಿದ್ದಾರೆ. ಒಬ್ಬರು ಬಂದು ಮನೆ ಕ್ಲೀನ್ ಬರುವಾಗ ಡೋರ್ ಸ್ವಲ್ಪ ಓಪನ್ ಆಗಿತ್ತು. ಒಳಗಡೆ ಹೋಗಿ ನೋಡಿದಾಗ ಇವರು ಬಾಡಿ ಒಂದು ಈ ಗರಾಜ್ ರೂಮ್ ಏನಿದೆ ಅದು ಹೊರಗಡೆಯಿಂದ ಯಾವುದು ಎಂಟ್ರಿ ಎಕ್ಸಿಟ್ ಇಲ್ಲ, ಅಂದರೆ ಒಳಗಡೆಯಿಂದನೇ ಲಾಕ್ಡ್ ಇತ್ತು. ಅದರಲ್ಲಿ ಈ 41 year old ಮಿಸ್ಟರ್ ಬೆಹ್ರಾರ್ ಅವರದ್ದು ಬಾಡಿ ಇತ್ತು. ಮತ್ತು ಮೇಲ್ಗಡೆ ಫಸ್ಟ್ ಫ್ಲೋರ್ನಲ್ಲಿ ಬೆಡ್ ಮೇಲೆ ಅವರ ತಾಯಿ ಮಲಗಿದ್ದಂಗೆ ಅಲ್ಲೇ ಅಟ್ಯಾಕ್ ಆಗಿ ಅವ್ರನ್ನ ಮರ್ಡರ್ ಮಾಡಿರೋಂಥ ಅಲ್ಲಿ ಇನ್ನೊಂದು ಬಾಡಿ ಅಲ್ಲಿ ಸಿಕ್ಕಿದೆ. 73 ವರ್ಷದ ವೃದ್ಧೆ ಮಮತಾ ಬಸು ಹಾಗೂ 41 ವರ್ಷದ ದೇವಬ್ರತ ಬೆಹರಾ ಇಬ್ಬರನ್ನು ಚಾಕುವಿನಿಂದ ಕತ್ತರಿಸಿ ಕೊಂದಿದ್ದ ದುಷ್ಕರ್ಮಿ ಮನೆಯಲ್ಲಿದ್ದ ಚಿನ್ನಾಭರಣ, ನಗದು, ಎಲೆಕ್ಟ್ರಿಕ್ ಉಪಕರಣಗಳನ್ನ ದೋಚಿ ಪರಾರಿಯಾಗಿದ್ದ. ಇಡೀ ಬೆಂಗಳೂರು ಈ ಘಟನೆಯಿಂದ ಬೆಚ್ಚಿ ಬಿದ್ದಿತ್ತು. ಇವ್ರದ್ದು ಮನೆಯಲ್ಲಿ ಸಾಮಾನೆಲ್ಲ ಕೂಡ ಓಪನ್ ಮಾಡಿ ಚೆಕ್ ಮಾಡಿ ಮತ್ತು ಏನೇನು ವ್ಯಾಲ್ಯೂಬಲ್ಸು ಇನ್ಕ್ಲೂಡಿಂಗ್ ಎಲೆಕ್ಟ್ರಾನಿಕ್ ಸಾಮಾನುಗಳು, ಸಣ್ಣ ಎಲೆಕ್ಟ್ರಾನಿಕ್ ಸಾಮಾನುಗಳು ಕೂಡ ತಗೊಂಡು ಹೋಗಿರೋದ್ರ ಬಗ್ಗೆ ಮಾಹಿತಿ ಇದೆ. ಮನೆ ಒಳಗಡೆ ಕೂಡ ಹಾಲ್ ರೂಮು ಮತ್ತು ಪ್ಯಾಸೇಜಸ್ನಲ್ಲಿ CCTV ಇತ್ತು, ಅದನ್ನು ಕೂಡ DVRನ ಕಿತ್ಕೊಂಡು ಹೋಗಿರೋದ್ರ ಬಗ್ಗೆ ಮಾಹಿತಿ ಇದೆ. ವಿ ಆರ್ ಲುಕಿಂಗ್ ರೈಟ್ ನೌ ಫಾರ್ ಅ ಸಿಂಗಲ್ ಪರ್ಪೆಟ್ರೇಟರ್. ಯಾಕಂದರೆ ಅದರ್ ರೆಕಾರ್ಡ್ಸ್ CC ಕ್ಯಾಮ್ರಾ ರೆಕಾರ್ಡ್ಸ್ನಲ್ಲಿ ನೋಡಿದ್ರೆ ಓನ್ಲಿ 1 ಪರ್ಸನ್ದೇ ಎಂಟ್ರಿ ಎಕ್ಸಿಟ್ ಇದ್ದಂಗೆ ನಮಗೆ ಕಾಣ್ತಾ ಇದೆ. ಮಮತಾ ಬಸು ಮಗ ದೇವ್ದೀಪ್ ಬಸು ವಿಚಾರ ಗೊತ್ತಾಗ್ತಿದ್ದಂತೆ ಸ್ಥಳಕ್ಕೆ ಬಂದಿದ್ದಾರೆ. ಬಂದವರು, ನಾನು ನನ್ನ ಹೆಂಡತಿ ಮಕ್ಕಳ ಜೊತೆ ಬೇರೆ ಕಡೆಯಲ್ಲೇ ವಾಸ ಮಾಡ್ತಿದ್ದೀನಿ, ಇಲ್ಲಿ ತಾಯಿ ಮಮತಾ ಮಾತ್ರ ಇರ್ತಿದ್ರು. ಈ ನಡುವೆ ನನ್ನ ಗೆಳೆಯ ದೇವಬ್ರತಾನಿಗೆ ಬೆಂಗಳೂರಿನ ಕಾಲೇಜ್ ಒಂದರಲ್ಲಿ ಪ್ರೊಫೆಸರ್ ಕೆಲಸ ಸಿಕ್ಕಿತ್ತು. ಆತನಿಗೆ ವ್ಯವಸ್ಥೆ ಆಗೋವರೆಗೂ ಇಲ್ಲೇ ಉಳಿದುಕೊಳ್ಳೋಕೆ ಹೇಳಿದ್ದೆ ಅಂದಿದ್ರು. ಪಶ್ಚಿಮ ಬಂಗಾಳ ಮೂಲದ ಫ್ಯಾಮಿಲಿಯನ್ನ ಕೊಂದಿದ್ಯಾರು ಅನ್ನೋದೇ ದೊಡ್ಡ ಸವಾಲಾಗಿತ್ತು. ಹಂತಕ CC ಕ್ಯಾಮೆರಾ DVR ಸಹ ಬಿಡದೆ ತೆಗೆದುಕೊಂಡು ಹೋಗಿದ್ದ. ಹಂತಕನ ಪತ್ತೆಗೆ ಪೊಲೀಸರ 3 ತಂಡಗಳು ರೆಡಿಯಾಗಿವೆ. ಡಾಗ್ ಸ್ಕ್ವಾಡ್, ಫಿಂಗರ್ ಪ್ರಿಂಟ್ ತಜ್ಞರು ತಮ್ಮ ಕೆಲಸ ಮುಗಿಸಿದ್ದಾರೆ. ಪೊಲೀಸರು ಮನೆಯ ಸುತ್ತಲಿದ್ದ CC ಕ್ಯಾಮೆರಾ ಪರಿಶೀಲಿಸಿದ್ದಾರೆ. ಆಗ ದೇವಬ್ರತ ರಾತ್ರಿ 8ರ ವೇಳೆಗೆ ಮನೆಗೆ ನಡ್ಕೊಂಬರೋದು, ಆತನನ್ನ ಇನ್ನೊಬ್ಬ ನಡ್ಕೊಂಬಂದೆ ಹಿಂಬಾಲಿಸೋದು ಕಾಣಿಸಿದೆ. ಕೆಲ ಹೊತ್ತಿನ ಬಳಿಕ ಪಲ್ಸರ್ ಬೈಕ್ನಲ್ಲಿ ಹಿಂದೆ ಫಾಲೋ ಮಾಡ್ತಿದ್ದಾತ ಬರೋದು ಕಾಣಿಸಿದೆ. 300 CC ಕ್ಯಾಮೆರಾ ಪರಿಶೀಲಿಸಿದ ಪೊಲೀಸರಿಗೆ ಆರೋಪಿ ಕೊಲೆ ನಡೆದ ಬಳಿಕ ಒಂದು ಕಡೆ ನಿಂತು ಮತ್ತೆ ಹೊರಟೋಗಿದ್ದು ಗೊತ್ತಾಗಿತ್ತು. ಆ ಸ್ಥಳದಲ್ಲಿ ಹುಡುಕಾಡಿದ್ರೆ ಸಿಕ್ಕಿದ್ದು ರಕ್ತ ಸಿಕ್ತ ಬಟ್ಟೆ ಹಾಗೂ ಒಂದು CCTV DVR ಪರಿಶೀಲಿಸಿದ್ರೆ ಆರೋಪಿ ಯಾರು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿತ್ತು. ಅದರಲ್ಲಿ ನಡೆದ ಎಲ್ಲಾ ಕೃತ್ಯಗಳು ದಾಖಲಾಗಿದ್ವು. ಹಾಗಾದ್ರೆ ಆರೋಪಿ ತಂದಿದ್ದ ಪಲ್ಸರ್ ಬೈಕ್ ಯಾವುದೋ ಪರಿಶೀಲಿಸಿದ ಪೊಲೀಸರು ಮತ್ತೆ ಶಾಕ್. ಯಾಕಂದ್ರೆ ಪಾಪಿಸ್ಟ ಕೆಲವೇ ಹೊತ್ತಿನ ಹಿಂದೆ ಅದನ್ನು ಈ ಕೃತ್ಯವೆಸಗುವುದಕ್ಕಾಗಿಯೇ ಕದ್ದು ತಂದಿದ್ದ. ಬೈಕ್ ಬಂದು 12:15ಕ್ಕೆ ತಗೊಂಡ್ಬಂದಿದ್ದಾನೆ. ಅದು ಕೂಡ ಹಿ ಹ್ಯಾಸ್ ಇಮಿಡಿಯೇಟ್ಲಿ ಸ್ಟೋಲೆನ್. ಇಲ್ಲಿಂದ ಹೋಗಿದ ನಂತರ ದ ಎಂಟೈರ್ ಟೈಮ್ ಹಿ ಹ್ಯಾಸ್ ಯೂಸ್ಡ್ ಫಾರ್ ಕಂಪ್ಲೀಷನ್ ಆಫ್ ದಿಸ್ ಕ್ರೈಮ್ ಓನ್ಲಿ.
One is purchase of knife, and second is to steal a bike. The bike was reported stolen early morning next day when ಯಾವಾಗ ಬೈಕ್ ಓನರ್ಗೆ ಆ ಬೈಕ್ ಕಾಣಿಲ್ಲ ಅವ್ರು ಸ್ಟೇಷನ್ ಬಂದು ರಿಪೋರ್ಟ್ ಮಾಡ್ತಾರೆ. ಸೊ ಬಿಕಾಸ್ ಸೇಮ್ ಕಲರ್ ನಮಗೆ ಫುಟೇಜ್ನಲ್ಲಿ ಸಿಕ್ಕಿರೋದು ಸೇಮ್ ಕಲರ್ ಇದೆ ಅಂಥೇಳಿ ನಾವು ಮ್ಯಾಚ್ ಮಾಡೋಕ್ಕೆ ಹೋದಾಗ ಒನ್ ಮೋರ್ ವೆರಿ ಟೆಲ್ಲಿಂಗ್ ಫೀಚರ್ ಆಫ್ ದ ಬೈಕ್ ಈಸ್ ಏನಂದರೆ ಅದರಲ್ಲಿ ಸೈಡ್ ಸ್ಟ್ಯಾಂಡ್ ಇರಲಿಲ್ಲ, ಓನ್ಲಿ ಸೆಂಟರ್ ಸ್ಟ್ಯಾಂಡ್ ಇತ್ತು. ಈವನ್ ಈ ನಾರ್ಮಲಿ ಈವನ್ ದಿಸ್ ಆರೋಪಿ ಕೂಡ ಏನು ನಮಗೆ ಪಕ್ಕದ ಮನೆಯದು ವಿಡಿಯೋ ಫುಟೇಜ್ ಸಿಕ್ಕಿದೆ, ದಟ್ ಬೈಕ್ ಈಸ್ ಆಲ್ಸೋ ಸೆಂಟರ್ ಸ್ಟ್ಯಾಂಡ್, ಆ್ಯಂಡ್ ಆಫ್ ಕೋರ್ಸ್ ದಿ ಕಂಪ್ಲೇನೆಂಟ್ ಐಡೆಂಟಿಫೈಸ್ ಇಟ್ ಈಸ್ ಹಿಸ್ ಬೈಕ್. ಪ್ರಿಯ ವೀಕ್ಷಕರೇ, ತನಿಖೆ ಮುಂದುವರೆಸಿದ ಪೊಲೀಸರಿಗೆ ಆರೋಪಿ ಯಾರು ಅನ್ನೋದು ಗೊತ್ತಾಗಿದೆ. ಕಳೆದ ಡಿಸೆಂಬರ್ನಲ್ಲಷ್ಟೇ ಜೈಲಿಂದ ಆತ ಹೊರಬಂದಿದ್ದ ಅನ್ನೋದು ಕನ್ಫರ್ಮ್ ಆಗಿದೆ. ಮಂಜುನಾಥ್ ಅಲಿಯಾಸ್ ಅಂಬಾರಿ. ಡಿಸೆಂಬರ್ನಲ್ಲಿ ಮಂಜುನಾಥ್ ಅಲಿಯಾಸ್ ಅಂಬಾರಿಗೆ ಬೇಲ್ ಕೊಡಿಸಿದಾತನನ್ನ ಪೊಲೀಸರು ಹುಡುಕಿದ್ದಾರೆ. ಆತನ ಮೂಲಕ ಮಂಜುನಾಥನ ಗರ್ಲ್ ಫ್ರೆಂಡ್ ಒಬ್ಬಳು ಸಂಪರ್ಕಕ್ಕೆ ಸಿಕ್ಕಿದ್ದಾಳೆ. ಅವಳ ಮೊಬೈಲ್ ವಶಕ್ಕೆ ತೆಗೆದುಕೊಂಡು ನಂಬರ್ ಪರಿಶೀಲಿಸಿ ಲೊಕೇಶನ್ ಟ್ರೇಸ್ ಮಾಡಿದ್ರೆ ಮಂಗಳವಾರ ರಾತ್ರಿ ಕೂಣನಕುಂಟೆ ಕ್ರಾಸ್ ಬಳಿಯ ಶ್ರೀಕೃಷ್ಣನಗರದಲ್ಲಿ ಮಂಜುನಾಥ ಇರೋದು ಗೊತ್ತಾಗಿದೆ. ಅಲ್ಲಿಗೆ ಪೊಲೀಸರು ಹೋದಾಗ ನಡೆದಿದ್ದೇ ಬೇರೆ. ಪೊಲೀಸರು ಆರೋಪಿಯನ್ನ ವಶಕ್ಕೆ ಪಡೆಯುವುದಕ್ಕೆ ಮುಂದಾದರೆ ಮಂಜುನಾಥ ಕಾನ್ಸ್ಟೇಬಲ್ ಒಬ್ಬರಿಗೆ ಚಾಕುವಿನಿಂದ ಹಲ್ಲೆ ಮಾಡಿದ್ದಾನೆ. ಪೊಲೀಸರು ಗಾಳಿಯಲ್ಲಿ ಗುಂಡು ಹಾರಿಸಿ ಶರಣಾಗುವಂತೆ ಸೂಚಿಸಿದ್ರೂ ಈತನ ಆರ್ಭಟ ನಿಂತಿಲ್ಲ. ಅಂತಿಮವಾಗಿ ಪೊಲೀಸರು ಮಂಜುನಾಥನ ಕಾಲಿಗೆ ಗುಂಡು ಹಾರಿಸಿ ಅರೆಸ್ಟ್ ಮಾಡಿದ್ದಾರೆ. ಅಲ್ಲಿ ಹೋಗುವಾಗ ಹಿ ವಾಸ್ ಸ್ಟ್ಯಾಂಡಿಂಗ್ ದೇ ಬಿಕಾಸ್ ಫುಟೇಜಸ್ ಇಂದ ವಿ ವರ್ ಏಬಲ್ ಟು ಐಡೆಂಟಿಫೈ ಹಿಮ್. ವೆನ್ ನಮ್ಮ ಸಿಬ್ಬಂದಿ ಒಬ್ಬರು ಸಾದಿಕ್ ಪಾಷಾ ಅಂತ ಹೇಳಿ ಯಾವಾಗ ಅವರಿಗೆ ಹಿಡಿಲಿಕ್ಕೆ ಹೋದರು, ಇವರು ಏಕಾಏಕಿ ಹಿಂದೆಯಿಂದ ಚಾಕು ತಗೊಂಡು ಅವರ ಲೆಫ್ಟ್ ಹ್ಯಾಂಡ್ಗೆ ಇಂಜುರಿ ಮಾಡಿದ್ದಾರೆ. ಸೊ ಮತ್ತೆ ಓಡಿ ಹೋಗ್ತಾರೆ, ಹಾಗೂ ಜೊತೆಗೆ ನಮ್ಮವರಿಗೆ ಮತ್ತೆ ಅಟ್ಯಾಕ್ ಮಾಡೋಕ್ಕೆ ಹೋದಾಗ ಮೈ ಇನ್ಸ್ಪೆಕ್ಟರ್ ಹ್ಯಾಸ್ ಫಸ್ಟ್ ವಾರ್ನ್ಡ್ ಹಿಮ್ ವಿತ್ ಏರ್ ಫೈರ್. ಅದು ಒಪ್ಪದೇ ಇದ್ದ ನಂತರ ವಿ ಹ್ಯಾವ್ ಶಾಟ್ ಹಿಮ್ ಆನ್ ಹಿಸ್ ರೈಟ್ ಲೆಗ್. ಮೈ ಇನ್ಸ್ಪೆಕ್ಟರ್ ಹ್ಯಾಸ್ ಶಾಟ್ ಹಿಮ್ ಆನ್ ಹಿಸ್ ರೈಟ್ ಲೆಗ್. ಹಿ ಈಸ್ ಔಟ್ ಆಫ್ ಡೇಂಜರ್. ಇಮಿಡಿಯೇಟ್ಲಿ ಅವರನ್ನು ಮತ್ತು ನಮ್ಮ ಸಿಬ್ಬಂದಿ ಇಬ್ಬರಿಗೂ ಹಾಸ್ಪಿಟಲ್ಗೆ ಸೇರಿಸಿದ್ವಿ. ನಮ್ಮ ಸಿಬ್ಬಂದಿ ಅವ್ರದ್ದು ಬಿಕಾಸ್ ಕೈಯಲ್ಲಿ ಮೇಜರ್ ಆರ್ಟ್ರೀಸ್ ಹೋಗ್ತವೆ ಅಂಥೇಳಿ ವಿ ಹ್ಯಾಡ್ ಫಿಯರ್ ದಟ್ ಆರ್ಟ್ರಿ ಏನಾದರೂ ಕಟ್ ಆಗಿದೆ ಅಂತ. ಬಟ್ ಬ್ಲಡ್ ಲಾಸ್ ಆಗಿತ್ತು, ಬಟ್ ಹಿ ಈಸ್ ಸೇಫ್. ಇಟ್ ಈಸ್ ನಾಟ್ ಎನಿ ಪ್ರಾಬ್ಲಮ್. ಬೀಯಿಂಗ್ ಯಂಗ್ ಇಟ್ ಹ್ಯಾಸ್ ಕ್ಲಾಟೆಡ್ ವೆರಿ ಈಸಿಲಿ. ಮಂಜುನಾಥ ಅನ್ನೋ ಈ ಪಾಪಿಯನ್ನು ಸೀದಾ ಆಸ್ಪತ್ರೆಗೆ ಕರೆತರಲಾಗಿದೆ. ವಿಚಾರಣೆ ನಡೆಸಿದ ಪೊಲೀಸರಿಗೆ ಮಂಜುನಾಥ ಎಲ್ಲವನ್ನೂ ಹೇಳಿದ್ದ. ಏಪ್ರಿಲ್ 7ನೇ ತಾರೀಖು ಮಮತಾ ಮನೆಯಲ್ಲಿದ್ದ ದೇವವ್ರತ ಬಾರ್ ಒಂದರಲ್ಲಿ ಸಿಕ್ಕಾಪಟ್ಟೆ ಕುಡಿದಿದ್ದ. ಮಂಜುನಾಥ್ ಪಕ್ಕದ ಟೇಬಲ್ನಲ್ಲೇ ಕುಳಿತು ಗಮನಿಸುತ್ತಿದ್ದ. ಕುಡಿದು ಪಕ್ಕದಲ್ಲಿದ್ದ ಬೀಡ ಅಂಗಡಿಗೆ ಬಂದಿದ್ದ ದೇವವ್ರತ ಸಿಗರೇಟ್ ತಗೊಂಡಿದ್ದಾನೆ. ಗೂಗಲ್ ಪೇ ಮಾಡೋಕೋದ್ರೆ ಅದು ಸಾಧ್ಯವಾಗಿಲ್ಲ. ಈತ ಸಿಗರೇಟ್ ದುಡ್ಡಾದ 12 ರೂಪಾಯಿಯನ್ನ ಮಂಜುನಾಥನೇ ಕೊಟ್ಟಿದ್ದ. ಕೇಳಿದ್ರೆ ಇನ್ನೊಮ್ಮೆ ಸಿಕ್ಕಾಗ ಕೊಡುವಿರಂತೆ ಅಂದಿದ್ದಾನೆ. ನಂತರ ದೇವವ್ರತ ಮೊಬೈಲ್ ಹೊಡೆಯೋ ಉದ್ದೇಶದಿಂದ ಹಿಂಬಾಲಿಸಿಕೊಂಡು ಬಂದಿದ್ದಾನೆ. ಆರೋಪಿ ಏನಂದ್ರೆ ಆಕ್ಚುಲಿ ಅವರು ಈ ಬೆಹರಾ ಅನ್ನೋರು ಬಿಕಾಸ್ ಅವ್ರು ಬರೀ ಒಂದು ಟೀ ಶರ್ಟು ಮತ್ತು ನಾರ್ಮಲ್ ಮನೆ ಬಟ್ಟೆ ಹಾಕಿದ್ರಿಗೆ ಇವರೇನೋ ಅಷ್ಟು ರಿಚ್ ಮನುಷ್ಯ ಅಂತ ಅಂದ್ಕೊಂಡಿಲ್ಲ. ಸೊ ಹಿ ವಾಸ್ ಬೇಸಿಕ್ಲಿ ಇವ್ರ ಹಿಂದೆ ಬಂದು ಇವ್ರನ್ನ ಮೊಬೈಲ್, ಆ್ಯಕ್ಚುಲಿ ಅವನು ಅಟ್ರಾಕ್ಟ್ ಆಗಿದ್ದು ಅವರ ರೆಡ್ಮಿ ಒಂದು ಒಳ್ಳೆ ಕ್ವಾಲಿಟಿ ಮೊಬೈಲ್ ಇತ್ತು. ಆ ಮೊಬೈಲ್ ನೋಡಿ ಅವನು ಅವ್ರ ಹಿಂದೆ ಅಟ್ರಾಕ್ಟ್ ಆಗಿದ್ದು. ಸೊ ಹಿ ವಾಸ್ ಓನ್ಲಿ ಥಿಂಕಿಂಗ್ ಏನಂದರೆ ನಾನು ಈ ಮೊಬೈಲ್ನ ಸ್ನ್ಯಾಚ್ ಮಾಡಬಹುದು ಅಂತ ಚಾನ್ಸ್ ನೋಡಿ ಅವ್ರು ಫಾಲೋ ಮಾಡ್ತಿದ್ದ. ಬಟ್ ಸ್ವಲ್ಪ ಎಲ್ಲ ಲೈಟ್ ಇರುವ ಬೀದಿಗಳೇ, ಮತ್ತು ಸ್ವಲ್ಪದಲ್ಲೇ ಹಿ ವಾಸ್ ಏಬಲ್ ಟು ರೀಚ್ ಹಿಸ್ ಹೌಸ್ ಮಿಸ್ಟರ್ ಬೆಹ್ರಾ. ಡೂಪ್ಲೆಕ್ಸ್ ಮನೆ ನೋಡಿದಾಗ ವಯೋವೃದ್ಧ ಮಹಿಳೆಯೊಬ್ಬಳು ಕಂಡಿದ್ಲು. ಆಕೆ ಕೊರಳಲ್ಲಿ ಚಿನ್ನದ ಸರ ಮತ್ತು ಕಿವಿಯೋಲೆ ನೋಡ್ತಿದ್ದಂತೆ ಮಂಜುನಾಥನ ಪ್ಲಾನ್ ಬದಲಾಗಿತ್ತು. ಮಹಿಳೆಗೆ ಹೀಗೆ ಕುಡಿದಿದ್ದಾರೆ, ಹುಷಾರು ಅಂತೇಳಿ ಮನೆಯಲ್ಲಿ ಇಬ್ಬರೇ ಇದ್ದಿದ್ದನ್ನ ಗಮನಿಸಿ ಅಲ್ಲಿಂದ ಹೊರಬಿದ್ದಿದ್ದ. ಸೊ ಈ ಬೆಹ್ರಾ ಅಂತವರು ಹಿ ವಾಸ್ ಇವ್ರನ್ನ ಹಿಂಬಾಲಿಸಿ ಆಲ್ಮೋಸ್ಟ್ ಒಂದು 1.5 ಕಿಲೋಮೀಟರ್ ಅಷ್ಟು ಹಿಂಬಾಲಿಸಿ ಇವರು ಬರ್ತಾರೆ. ಆ್ಯಂಡ್ ಇನ್ಕ್ಲೂಡಿಂಗ್ ಅವ್ರ ಮನೆ ಒಳಗಡೆನೂ ಹೋಗಿದ್ದಾನಂತೆ. ಇವನ ಸ್ಟೇಟ್ಮೆಂಟ್ ಪ್ರಕಾರ ಹಿ ಹ್ಯಾಸ್ ಈವನ್ ಸ್ಪೋಕನ್ ಟು ದಟ್ ಲೇಡಿ ಆಲ್ಸೋ. ಆಮೇಲೆ ಮಿಸ್ಟರ್ ಬೆಹ್ರಾ ಅಷ್ಟು ಕುಡಿದು ಅಡ್ಡಾಡ್ತಿದ್ದಾರೆ, ಇವರು ಮನೆಗೆ ನಾನು ಸೇಫ್ಲಿ ಕರ್ಕೊಂಡು ಬಂದಿದ್ದೀನಿ, ಆ ರೀತಿಯಲ್ಲಿ ಆ ಲೇಡಿಗೆ ಒಂದು ರೀತಿಯಲ್ಲಿ ಬಿಂಬಿಸಿದ್ದಾನೆ. ಸೊ ಅದನ್ನು ನೋಡುವಾಗಲೇ ಅವರಿಗೆ ಗೊತ್ತಾಯ್ತು ಈ ಮನೆಯಲ್ಲಿ ಇವರಿಬ್ಬರು ಬಿಟ್ಟು ಬೇರೆ ಯಾರೂ ಇಲ್ಲ.
ಮತ್ತು ದ ಲೇಡಿ ವಾಸ್ ವೇರಿಂಗ್ ಅ ಬಿಟ್ ಆಫ್ ಗೋಲ್ಡ್, ಚೈನ್ ಇತ್ತು, ಮತ್ತು ಉಂಗುರ ಇತ್ತು, ಮತ್ತು ಕಿವಿನಲ್ಲಿ ಓಲೆಗಳಿತ್ತು. ಆ ಕ್ಷಣವೇ ಚಾಕುವೊಂದನ್ನು ಖರೀದಿಸಿ ಪಲ್ಸರ್ ಬೈಕ್ ಕದ್ದು 2 ಗಂಟೆ ಕಳೆದ ನಂತರ ಮತ್ತೆ ಈ ಮನೆ ಬಳಿ ಬಂದಿದ್ದ. ಮನೆ ಬೆಲ್ ಬಾರಿಸಿದ್ದ. ಕುಡಿದ ಮತ್ತಲ್ಲಿದ್ದ ದೇವವ್ರತ ಬಾಗಿಲು ತೆಗೆದಿದ್ದಾನೆ. ಅಲ್ಲಿ ಮಂಜುನಾಥ ಕತ್ತು ಸೀಳಿ ಕೊಂದಿದ್ದಾನೆ. ಆ ನಂತರ ಮಮತಾ ಬಸು ಇದ್ದ ಕೊಠಡಿಗೂ ನುಗ್ಗಿದ್ದಾನೆ. ಅಲ್ಲೂ ರಕ್ತ ಹರಿಸಿದ್ದಾನೆ. ಗಂಟೆಗಳ ಕಾಲ ತಡಕಾಡಿ ಸಿಕ್ಕ ಬೆಲೆಬಾಳುವ ವಸ್ತುಗಳನ್ನು ತೆಗೆದುಕೊಂಡು ಹೋಗಿದ್ದಾನೆ. ಸಿಸಿ ಕ್ಯಾಮೆರಾ DVR ಕಿತ್ಕೊಂಡು ಬೈಕಲ್ಲೇ ಪರಾರಿಯಾಗಿದ್ದಾನೆ. ತಾನು ತಂದಿದ್ದ ಪಲ್ಸರ್ ಬೈಕನ್ನ ಮರವೊಂದರ ಕೆಳಗೆ ನಿಲ್ಲಿಸಿ ಪರಾರಿಯಾಗಿದ್ದಾತನನ್ನ 7 ದಿನದಲ್ಲಿ ಪೊಲೀಸರು ಬಂಧಿಸಿದ್ರು. ಅನ್ಯಾಯವಾಗಿ ಇಬ್ಬರನ್ನ ಕೊಂದಿದ್ದ ಪಾಪಿ ಎಂತವನು ಗೊತ್ತಾ? ಈತ ಪದೇ ಪದೇ ಜೈಲಿಗೆ ಹೋಗ್ತಿದ್ದ. ಮನೆಗಳಿಗೆ ನುಗ್ಗಿ ಮಾರಣಾಂತಿಕವಾಗಿ ಮನೆಯವರನ್ನ ಥಳಿಸಿ ಚಿನ್ನಾಭರಣ ದೋಚುತ್ತಿದ್ದ. ಇಂಥ ಸರಿಸುಮಾರು 9 ಪ್ರಕರಣಗಳು ಈತನ ಮೇಲೆ ದಾಖಲಾಗಿದ್ವು. ಡಬಲ್ ಮರ್ಡರ್ 10ನೇಯದ್ದು. ಸದ್ಯ ಪಾಪಿ ಗುಂಡೇಟು ತಿಂದು ಅರೆಸ್ಟ್ ಆಗಿದ್ದಾನೆ. ಇವನಿಗೆ ಕಠಿಣ ಶಿಕ್ಷೆ ಕೊಡಿಸೋದು ಪೊಲೀಸರ ಜವಾಬ್ದಾರಿ.